ಭೀಮನ ಅಮಾವಾಸ್ಯೆ ಸ್ಪೆಷಲ್ ಆಗಿ ರಾಕೇಶ್ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಮಣ್ಣಿನ ದೀಪ ಇಟ್ರೆ ತುಂಬ ಶ್ರೇಷ್ಠ, ಅದಕ್ಕೆ ಮಣ್ಣಿನ ದೀಪ ಇಟ್ಟಿದ್ದೀನಿ. ಹಬೆಯಲ್ಲಿ ಏನಾದರೂ ಮಾಡಿದ್ದು ನೈವೇದ್ಯಕ್ಕೆ ಇಡ್ಬೇಕಂತೆ. ಮೇ ಬಿ ಎಲ್ಲ ಗಂಡಂದಿರು ಅದೇ ಹೇಳೋದು ಅನ್ಕೊಂತೀನಿ. ಮನೇಲಿ ಶಾಂತಿ ಇದ್ರೆ ಎಲ್ಲರೂ ಶಾಂತಿಯಾಗಿರ್ತೀವಿ ಅಂತ ಸೆಲೆಕ್ಟ್ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ತೋರಿಸಿಲ್ಲ, ಸೊ ಇವಾಗ ತೋರಿಸ್ತಾ ಇದೀನಿ. 3 ದಾರಕ್ಕೆ 9 ಗಂಟು ಹಾಕ್ಬಿಟ್ಟು ಅರ್ಶನದ ಕೊಂಬನ ಕಟ್ಟಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ನಾನು ನಿಮ್ಮ ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಇವತ್ತು ಆ್ಯಕ್ಚುಲಿ ಏನಂದರೆ ಈ ಇಯರು ನನಗೆ ಸೆಕೆಂಡ್ ಭೀಮನ ಅಮಾವಾಸ್ಯೆ. ಲಾಸ್ಟ್ ಇಯರು ಅಮೇರಿಕಾಗೆ ಬಂದು ಇನ್ನೊಂದು ಐ ಥಿಂಕ್ 1 or 2 ವೀಕ್ಸ್ ಆಗಿತ್ತು ಅನ್ಸುತ್ತೆ ಅಷ್ಟೇ. ಅವಾಗಲೇ ಫುಲ್ಲು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗೋಗಿತ್ತು. ಸೊ ಭೀಮನ ಅಮಾವಾಸ್ಯೆ ಬೇಗ ಬಂದಿತ್ತು. ಇಲ್ಲಿಗೆ ಬಂದಮೇಲೆ ನಾನು ಫಸ್ಟ್ ಹಬ್ಬ ಅಂತ ಸೆಲೆಬ್ರೇಟ್ ಮಾಡಿದ್ದೆ ಭೀಮನ ಅಮಾವಾಸ್ಯೆ. ಸೊ ಇವತ್ತು ಸೆಕೆಂಡ್ ಇಯರ್ ನಮ್ಮಿಬ್ರಿಗೂ, ನನಗೂ ಮತ್ತು ರಾಕೇಶ್ಗೆ ಸೆಕೆಂಡ್ ಭೀಮನ ಅಮಾವಾಸ್ಯೆ ಪೂಜೆ ಇವತ್ತು. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ಲಾಸ್ಟ್ ಇಯರ್ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಇವಾಗ ಮನೆಯವರು, ಇವಾಗ ಅಮ್ಮ ಮತ್ತು ಅತ್ತೆ ಎಲ್ಲ ಏನೇನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೆ. ಬಟ್ ದಿಸ್ ಟೈಮ್ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಪೂಜೆನೆಲ್ಲ ಹೆಂಗೆ ಮಾಡೋದು ಏನು ಅಂತೆಲ್ಲ ನೋಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಗಿಫ್ಟ್ ಫ್ರಮ್ ಮೈ ಹಸ್ಬೆಂಡ್. ನನಗಿದು ರೆಡ್ ಬ್ಯಾಂಗಲ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ, ತುಂಬ ದಿನದಿಂದ ಅನ್ಕೊತಾ ಇದೆ. ಆ್ಯಂಡ್ ತುಂಬ ಇಂಡಿಯನ್ ಸ್ಟೋರ್ಸಲ್ಲಿ ಹುಡುಕಿದ್ವಿ, ಸಿಕ್ಕಿರಲಿಲ್ಲ. ಬಟ್ ನೆನ್ನೆ ಹೋಗಿದ್ವಿ ಶಾಪಿಂಗಿಗಂತ, ಫಾರ್ಚುನೇಟ್ಲಿ ಐ ಗಾಟ್ ದಿಸ್ ಬ್ಯಾಂಗಲ್ಸ್. ಸೊ ರೆಡ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಭೀಮನ ಅಮಾವಾಸ್ಯೆ ಸ್ಪೆಷಲ್ ಆಗಿ ರಾಕೇಶ್ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಏನು ಕೊಟ್ಟರು ಅಂತ ನಿಮಗೂ ತಿಳ್ಕೊಬೇಕು ಅಂತ ಇಷ್ಟ ಇದ್ದರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ಇವಾಗ ಪೂಜೆ ಎಲ್ಲ ಹೆಂಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಇವತ್ತು ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ದಿನ ಹಬೆಯಲ್ಲಿ ಏನಾದರೂ ಮಾಡಿದ್ದು ನೈವೇದ್ಯಕ್ಕೆ ಇಡಬೇಕಂತೆ, ಮತ್ತು ಗಂಡಂಗೆ ಕೊಡಬೇಕಂತೆ. ಸೊ ಅದಕ್ಕೆ ನನಗೂ ಆ್ಯಕ್ಚುಲ್ ರೀಸನ್ ಗೊತ್ತಿಲ್ಲ ಯಾಕೆ ಹಬೆಯಲ್ಲಿ ಮಾಡಿದ್ದೆ ಇವತ್ತಿನ ದಿನ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾನು ಹಬೆಯಲ್ಲಿ ಖಾರ ಕಡುಬು ಮತ್ತು ಸ್ವೀಟ್ ಕಡುಬು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಖಾರ ಕಡುಬಿಗೆ ನೆನಾಕಿಟ್ಕೊಂಡಿದ್ದೆ. ಏನಿದು ಕಡಲೆಕಾಳು ನೆನಾಕಿಟ್ಕೊಂಡಿದ್ದೆ. ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕೊಂಡ್ರೆ ಫಸ್ಟ್ ಇದನ್ನು ರುಬ್ಕೋಬೇಕು. ಈ ರುಬ್ಬಿದ್ದಕ್ಕೆ ಆಮೇಲೆ ನಾವು ಚಾಪ್ ಮಾಡಿರೋ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕೋಬೇಕು. ಅದನ್ನು ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವೀಟ್ ಕಡುಬುಗೆ ಇಲ್ಲಿ ಬೆಲ್ಲದ್ದು ಪಾನಕ ಮಾಡೋಕ್ಕಂತ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಏಲಕ್ಕಿ ಹಾಕೊಂಡ್ರೆ ಮುಗೀತು. ಇವಾಗ ಬೇಗ ರೆಡಿ ಮಾಡ್ಕೊಂಬೋಣ. ಇದಾದ್ಮೇಲೆ ದೇವ್ರ ಮನೆ ಬೇರೆ ಇನ್ನೂ ರೆಡಿ ಮಾಡ್ಬೇಕು, ಇನ್ನೂ ರೆಡಿ ಮಾಡಿಲ್ಲ. ದೇವ್ರ ಮನೆ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡೋದು. ಇವಾಗ ಖಾರ ಕಡುಬು ಮಾಡ್ತಾ ಇದ್ದೀನಿ. ಒಳಗಡೆ ಇಟ್ಬಿಟ್ಟು ಪ್ರೆಸ್ ಮಾಡೋದು. ಅಕ್ಕಿ ಹಿಟ್ಟನ್ನ ಇವಾಗ ಮುದ್ದೆ ಥರ ಮಾಡ್ಕೊಂಡಿದ್ದೀನಿ. ಯೂಶಲಿ ಲೈಕ್ ಹಾಗೇನೂ ಕಲಿಸ್ಕೋಬೋದು, ಬಟ್ ಮುದ್ದೆ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಕರ್ಜಿಕಾಯಿ ಮಾಡೋದ್ರಲ್ಲಿ ಕಡುಬು ಮಾಡ್ತಾವಳೆ ಈ ಥರ ಟಾಟಾಡಾನ್. ಇದು ಖಾರ ಕಡುಬು. ಸ್ವೀಟ್ ಕಡುಬು ಒಂದು ತೋರಿಸ್ತೀನಿ. ಇದನ್ನ ಹಬೆಲಿ ಇಟ್ಬಿಟ್ಟು ಬೇಯಿಸೋದು ಅಷ್ಟೇ. ಸ್ವೀಟ್ ಕಡುಬಿಗೆ ಇದು ರೆಡಿ ಮಾಡಿದ್ದೀನಿ. ಇದನ್ನ ಹಾಕೋಣ ಇವಾಗ. ಯೂಶಲಿ ಈ ಹಬ್ಬಕ್ಕೆ ಕಡಿಮೆ ಮಾಡಬೇಕು ಅಂತ ಏನಿಲ್ಲ, ದೇವ್ರಿಗೆ ನೈವೇದ್ಯ ಆಗಿ ಏನು ಬೇಕಾದರೂ ಇಡ್ಬೋದು. ಬಟ್ ಮಲೆನಾಡು ಸೈಡಲ್ಲಿ ಆಗಿರ್ಬೋದು ಅಥವಾ ಬೇರೆ ಆ ಪ್ರಾಂತ್ಯದಲ್ಲಿ ರೈನಿ ಸೀಸನ್ ಇರೋದ್ರಿಂದ ಇದು ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಫಾಲೋ ಮಾಡ್ಕೊತ ಬಂದಿದ್ದಾರೆ. ಇದು ಒನ್ ಆಫ್ ದಿ ರೀಸನ್ಸ್ ಅಷ್ಟೇ. ಬಟ್ ಹಬೆಯಲ್ಲೇ ಬೇಯಿಸಿದ್ದು ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಈ ಹಬ್ಬದ ದಿನ. ಯಾಕೆ ಅಂತ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಗಿದೆ ಇವಾಗ ಫಸ್ಟ್ ದೇವ್ರಿಗೆ ಇಟ್ಕೊಳ್ಳೋಣ. ನಾವಿಬ್ರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಚೆನ್ನಾಗಿ ಬಂದಿದ್ಯಾ, ಹೊಡ್ಕೊಂಡಿದ್ಯಾ? ಇಲ್ಲ ಕರೆಕ್ಟಾಗಿ ಬಂದಿದೆ, ಏನು ಹೊಡ್ಕೊಂಡಿಲ್ಲ. ಫಸ್ಟ್ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವಿಬ್ರು ಟೇಸ್ಟ್ ಮಾಡಿ. ಫುಲ್ ಬಿಸಿ ಇದೆ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಇವಾಗ 2 ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಶಿವ, ಒಂದು ಪಾರ್ವತಿ ಆ ಥರ. ಸೊ ಇವಾಗ ಶಿವ ಪಾರ್ವತಿಗೆ 9 knots ಹಾಕ್ಬಿಟ್ಟು ದಾರ, 3 ಎಳೆ ದಾರಕ್ಕೆ 9 ಗಂಟು ಹಾಕ್ಬಿಟ್ಟು ಅರ್ಶನದ ಕೊಂಬನ ಕಟ್ಟಬೇಕು. ಇವಾಗ ಯೂಶಲಿ ಮದುವೆ ಟೈಮಲ್ಲೆಲ್ಲ ಕಂಕಣ ಕಟ್ತಾರಲ್ವ, ಅದೇ ಥರ ಇವಾಗ ಶಿವ ಪಾರ್ವತಿ ಅಂತ ಈ ದೀಪಗಳನ್ನೇ ಶಿವ ಪಾರ್ವತಿ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾರೆ ಯೂಶಲಿ ಭೀಮನ ಅಮಾವಾಸ್ಯೆ ವ್ರತ ಮಾಡಬೇಕಾದ್ರೆ. ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಅರ್ಶನ ಸವರ್ತಾ ಇದ್ದೀನಿ ದಾರಕ್ಕೆ. ಆಮೇಲೆ ಅರ್ಶನದ ಕೊಂಬನ ಕಟ್ಬಿಟ್ಟು ಆ 2 ದೀಪಕ್ಕೆ ಕಟ್ಟೋದು.
ದೀಪ ಹಚ್ಬೇಕು. ಫಸ್ಟ್ ದೀಪ ಹಚ್ಚಾದ್ಮೇಲೆ ಅರ್ಶಿನದ ಕೊಂಬು ಕಟ್ಟಬೇಕು. ಇದು ಅಷ್ಟೇ, ಇನ್ನು ದೀಪ ಇಟ್ಟಿಲ್ಲ. ಫಸ್ಟ್ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಫಸ್ಟ್ ಗಣೇಶನ್ನ ಇಟ್ಟು, ಯಾಕಂದ್ರೆ ಇವಾಗ ಯಾವುದೇ ರೀತಿ ವಿಘ್ನ ಬರಬಾರ್ದು ಪೂಜೆಲಿ ಅಂತ ಗಣೇಶನ್ನ ಇಟ್ಟು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಚಿ ಆಮೇಲೆ ಇದು ಅರ್ಶಿನದ ಕೊಂಬನ್ನ ಕಟ್ಟಬೇಕು. ಅವಾಗ ಶಿವ ಪಾರ್ವತಿ ರೂಪದಲ್ಲಿರೋ ದೀಪ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಇಬ್ರು ಪೂಜೆ ಮಾಡ್ಬೇಕು. ಅಂಡ್ ಪ್ರಸಾದ ಆಲ್ರೆಡಿ ಇಟ್ಟಿದ್ದೀನಿ ನಿಮಗೆ, ಕಡುಬು ರೆಡಿ ಆಗಿದೆ. ಮತ್ತೆ ಇದು ಗಣೇಶಂಗೆ, ಯೂಶಲಿ ಗಣೇಶಂಗೆ ಏನಾದರೂ ಇಡ್ಬೋದು. ಕಡುಬು ಕೂಡ ಮಾಡಿರೋದ್ರಿಂದ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತೆ ಬೆಲ್ಲ ಇಟ್ಟಿದ್ದೀನಿ. ಯೂಶಲಿ ಯಾವುದೇ ದೇವ್ರಿಗಾದ್ರೂ ಅಷ್ಟೇ ಸ್ವೀಟ್ ಇಡ್ತೀವಲ್ಲ ಫಸ್ಟು, ಸೊ ಬೆಲ್ಲ ಅಥವಾ ಕಲ್ ಸಕ್ಕರೆ ಏನಾದರೂ ಇಡ್ಬೋದು. ಸೊ ನಾನು ಬೆಲ್ಲನ ಇಟ್ಟಿದ್ದೀನಿ. ಆ್ಯಂಡ್ ನಮ್ಮಿಬ್ರಿಗೂ ಕಂಕಣ ಕಟ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡ್ಬೋಣ. ನೋಡಿ, ನಾನು ಅವಾಗಲೇ ಹೇಳ್ದಂಗೆ 2 ದೀಪ ಏನಿಲ್ಲಿ ಇಟ್ಟಿದ್ದೀವಿ ಅದು ಶಿವ ಪಾರ್ವತಿ ಸ್ವರೂಪ ಅಂತ. ಅದಕ್ಕೆ 9 ಗಂಟಲಿ ಕಟ್ಟಿರೋ ಅಂಥ ಅರ್ಶಿನದ ಕೊಂಬನ್ನ ಕಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ಫಸ್ಟು ಗಣೇಶಂದು ವಿಗ್ರಹ ಇಡಬೇಕು, ಯಾಕಂದರೆ ಎಲ್ಲ ವಿಘ್ನಗಳು ನಿವಾರಣೆ ಮಾಡಪ್ಪ ಅಂತ ಕೇಳಿಕೊಂಡು ಫಸ್ಟು ಗಣೇಶನ ಇಟ್ಟು ಅದಾದಮೇಲೆ 2 ದೀಪಗಳು ಶಿವ ಪಾರ್ವತಿ ಅಂತಾನೆ ಅಂದ್ಕೊಂಡು ಆ ದೀಪಗಳನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು, ಕಂಕಣನ ಕಟ್ಟಿ. ಆಮೇಲೆ ಆ ಕಡೆ ಮತ್ತು ಈ ಕಡೆ ನಾನು ಮಣ್ಣಿನ ದೀಪ ಇಟ್ಟಿದ್ದೀನಿ. ಬಟ್ ಯಾವುದಾದ್ರೂ ದೀಪ ಇಡ್ಬೋದು, ಬಟ್ ಈ ಸಿಲ್ವರ್ ಅಥವಾ ಆ ಥರ ಬೇರೆದು ದೀಪ ಇಡೋದಕ್ಕಿಂತ ಮಣ್ಣಿನ ದೀಪ ಇಟ್ಟರೆ ತುಂಬ ಶ್ರೇಷ್ಠ. ಅದಕ್ಕೆ ಮಣ್ಣಿನ ದೀಪ ಇಟ್ಟಿದ್ದೀನಿ. ಮತ್ತು ಇನ್ನು ಪ್ರಸಾದಕ್ಕೆ ನಾನು ಆವಾಗಲೇ ತೋರಿಸ್ದಂಗೆ ಕಡುಬು ಮಾಡಿದ್ದೆ, ಸಿಹಿ ಕಡುಬು ಮತ್ತು ಖಾರ ಕಡುಬು 2 ಹಬೆನಲ್ಲಿ ಬೇಯಿಸ್ಬಿಟ್ಟು. ಮತ್ತು ಇದು ಗಣೇಶಂಗೆ ಪ್ರಸಾದ ಆಗಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ. ಆ್ಯಕ್ಚುಲಿ ಹಿಂದಗಡೆ ಶಿವ ಪಾರ್ವತಿದು ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿದು ಅಥವಾ ಸೀತಾರಾಮಂದು ಫೋಟೋ ಇದ್ದರೆ ಕೂಡ ಇಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ, ಸೊ ಅದಕ್ಕೆ ನಾನು ಹಾಗೆ ಇಟ್ಬಿಟ್ಟು ದೀಪಗಳನ್ನ ಪೂಜೆ ಮಾಡಿದ್ದೀನಿ. ಅಯ್ಯೋ ದೇವ್ರೆ, ಹೆಂಗ್ ಗೊತ್ತಾ ಸ್ಟ್ರಿಕ್ಟ್ ಆಫೀಸರ್ ತರ ಕಾಣಿಸ್ತಾ ಇದ್ದೀರಾ? ದೇವ್ರ ತರ ಕೂತ್ಕೊಂಡ್ಬೇಕು ನಾವು, ಯಾಕೆ ಪೂಜೆ ಮಾಡ್ಕೊತಾರೆ ಮತ್ತೆ? ಚೆನ್ನಾಗಿದೆ ಇದು ಕಡುಬು. ದೇವ್ರ ತರ ಪೂಜೆ ಮಾಡುವ, ದೇವ್ರ ತರ ಜಾಸ್ತಿ ಮಾಡ್ಬರ್ತದೆ. ಓಕೆ, ಹೆಂಗಿತ್ತು ಭೀಮನ ಅಮಾವಾಸ್ಯೆ ಪೂಜೆ ದಿಸ್ ಇಯರ್? ನಾನು ಕೇಳ್ಕೊಳೋದು ಏನು ಅಂದರೆ, ವರ್ಷ ಪೂರ್ತಿ ಹಿಂಗೆ ಇದ್ರೆ ಹೆಂಗಿರುತ್ತೆ ಅಂತ. ಯಾವುದೋ ಒಂದಿನ ಈ ಥರ ಇದ್ದು ಫುಲ್ಲು ರೆಸ್ಪೆಕ್ಟೆಡ್, ಫುಲ್ಲು ಎಲ್ಲೋಯಿಂದ ಬಂದಿದ್ದೀವಿ ಅನ್ನೋ ಥರ ಟ್ರೀಟ್ ಮಾಡೋದನ್ನ ವರ್ಷ ಪೂರ್ತಿ ಇದೇ ಥರ ಟ್ರೀಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ. ಏನ್ ಗೊತ್ತಾ, ವರ್ಷ ಪೂರ್ತಿ ಹಿಂಗೆ ಗಂಡಂದಿರ್ನ ನೋಡ್ಕೊಂಬಿಟ್ರೆ ಅವ್ರಿಗೆ ಆ ಫೀಲ್ ಗೊತ್ತಾಗಲ್ಲ. ಇವತ್ತಿನ ದಿನ ಫೀಲ್ ಗೊತ್ತಾಗಲ್ಲ. ಲೈಫಲ್ಲಿ ಯಾವಾಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಇರ್ಬೇಕಲ್ಲ, ಆ ತರ ಇವತ್ತಿನ ದಿನ ಫುಲ್ಲು ಎತ್ತಾಕ್ಬಿಡೋದು ಅಂತ. ಓಕೆ, ಹೆಂಗಿತ್ತು ಆಮೇಲೆ ಕಡುಬು ಎಲ್ಲ ತಿಂದ್ರಲ್ಲ, ಹೆಂಗ್ ಅನ್ಸ್ತು? ಹೆಂಗಿತ್ತು ಇವತ್ತಿನ ಡೇ? ಸಖತ್ತಾಗಿತ್ತಲ್ಲ. ಏನ್ ಗೊತ್ತಾ ಗೈಸ್, ನಿಜ ಕಡುಬು ಸಖತ್ತಾಗಿ ಬಂದಿತ್ತು. ಇದೇ ತರ ಇರ್ಲಿ ಅಂತ ಆಶಿಸ್ತೀನಿ ವರ್ಷ ಪೂರ್ತಿನಾ? ಇದೇ ತರ ನನಗಿರುತ್ತೆ ಬರೋದು. ನೀನ್ ಖುಷಿಯಾಗಿರಮ್ಮ ಇದೇ ತರ. ಮೇ ಬಿ ಎಲ್ಲ ಗಂಡಂದಿರು ಕೇಳ್ಕೊಳ್ಳೋದು ಇಷ್ಟೇ ಅನ್ಸತ್ತೆ. ವಾಟ್ ಎವರ್, ಲೈಕ್ ನಾನು ಹೇಳ್ತಾ ಇದ್ದೆ ಏನು ವಿಶ್ ಅಂತ. ಹಿ ಆಲ್ವೇಸ್ ಸೇಸ್ ಲೈಕ್ ನೀನು ಹ್ಯಾಪಿಯಾಗಿರೋ ಅಷ್ಟೇ ಸಾಕು ಅಂತ. ಅಷ್ಟೇ, ಇನ್ನೇನಿಲ್ಲ. ಮೇ ಬಿ ಎಲ್ಲ ಗಂಡಂದಿರು ಅದೇ ಹೇಳೋದು ಅನ್ಕೊಂತೀನಿ. ಮನೇಲಿ ಶಾಂತಿ ಇದ್ರೆ ಎಲ್ಲರೂ ಶಾಂತಿಯಾಗಿರ್ತೀವಿ ಅಂತ. ಒಪ್ಪ ಅದಕ್ಕ ಓಕೆ. ಆ್ಯಂಡ್ ಆಲ್ಸೋ ಏನು ಗೊತ್ತಾ ಗೈಸ್, ನಾನು ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋದಲ್ಲೇ ಹೇಳಿದ್ನಲ್ಲ, ರಾಕೇಶ್ ನನಗೆ ಫುಲ್ ಒಂದು ಸರ್ಪ್ರೈಸ್ ಕೊಟ್ಟರು ಅಂತ. ಆ ಸರ್ಪ್ರೈಸ್ ಏನಂತ ಒಂದು ಸ್ಮಾಲ್ ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಕೆಂಪಿ ಆಯ್ತಾ ಶಾಪಿಂಗ್ ನಿಂದು? ಫುಲ್ ಮುಗೀತು ಅಷ್ಟೇ. ಶಾಪಿಂಗ್ ಮುಗೀತು. ಇಡ್ಬೋದಾ ಇಲ್ಲಿ ಒಳಗಡೆ? ಇಡು, ಆಮೇಲೆ ಎತ್ಕೊಂಡ್ರೆ ಆಯ್ತು. ಹಂಗೆ ನಾಳೆ ಭೀಮನ ಅಮಾವಾಸ್ಯೆಗೆ ಏನು ಬೇಡ ಗಿಫ್ಟ್ ನನ್ನ ಕಡೆಯಿಂದ? ಓ ಗಿಫ್ಟಾ? ಯಾಕೆ ಅಂದರೆ ಭೀಮನ ಅಮಾವಾಸ್ಯೆ ಗಿಫ್ಟ್ ಬೇಡವೇನೆ? ನಿಜ? ಏನು ಗಿಫ್ಟ್ ಕೊಡಿಸ್ತೀರಾ ಹಂಗಾರೆ? ಇಲ್ಲೇ ಕೊಡಿಸ್ತೀನಿ ಬಾ.
ಏ ನಿಜ ಸೀರಿಯಸ್ ಹೇಳ್ತಿದ್ದೀರಾ? ಇಲ್ಲೇ ನಡಿ, ನಿಜ ತಗೋ ನೋಡಿ. ಏನು ತಗೊಂತೀಯ? ಏನು ಪ್ರಾಂಕ ಅಥವಾ ನಿಜನಾ? ಲೇ ನಡಿಯಪ್ಪ. ಏನು ತಗೊಂತೀಯ ಅಂತ ಕೇಳಲ್ಲ, ಶೂ ಕರ್ಕೊಂಡು ಹೋಗ್ಬಿಟ್ಟು ಶೋರೂಮ್ ಕರ್ಕೊಂಡು ಹೋಗ್ಬಿಟ್ಟು ಏನು ತಗೋತೀಯಲ್ಲ, ಎಷ್ಟು ತಗೋತೀಯ ಅಂತ ಕೇಳಬೇಕು. ಯಾವ್ದು ಇಷ್ಟ ಆಯ್ತು ನಿಂಗೆ? ನನಗೆ ಬ್ಲ್ಯಾಕ್ ಕಲರ್ ಜಾಸ್ತಿ ಇಷ್ಟ ಆಯಿತು. ಮತ್ತು ಅದ್ಯಾಕೆ ತೊಗೊತಿದ್ಯಾ ಲೆಫ್ಟಲ್ಲಿ ಇರೋದು? ಅದು ನೋಡ್ತಾ ಇದ್ದೀನಿ ನನಗೆ ಹೈಟ್ ಶೂ ಇಷ್ಟ ಇರೋದು ಬೇಕಾಗಿಲ್ಲ ನಿನ್ಗೆ, ಹೈಟಲ್ಲಿರೋದು ಬೇಕು. ಬಟ್ ಇದು ನನ್ನ ಮುಂದೆ ಹೈಟ್ ಹಾಕೋಣಕ್ಕೆ. ಯಾವ್ದು ಚೆನ್ನಾಗಿದೆ ನಿಮಗೆ? ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ? ನಿಂಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಹೇಳ್ಬಾರ್ದು, ಆಮೇಲೆ ನಾನು ಹೇಳ್ತೀನಿ. ನನಗೆ ಬ್ಲ್ಯಾಕ್ ಇಷ್ಟ. ಮತ್ತು ಚೆನ್ನಾಗೈತೆ ಬ್ಲ್ಯಾಕ್ ಇದ್ದಾಗ. ಕರೆಕ್ಟ್, ನಿಜ ಚೆನ್ನಾಗಿ ಕಾಣ್ತಾ ಇದೆ ಬ್ಲ್ಯಾಕು. ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಾರೆ. ನಿನಗೆ ಬ್ಲ್ಯಾಕೇ ಚೆನ್ನಾಗಿ ಕಾಣ್ತಾರದು. ಇದು ಕಂಪೇರ್ ಮಾಡಿದ್ರೆ ಬ್ಲ್ಯಾಕಿಗೆ ಹೋಗೋಣ. ಸರಿ, ಯಾರೋ ಶೂ ಚೆನ್ನಾಗಿರೋದು ನೋಡೋದು ತಗೊಂಡು ಕೇಳಿದ್ದೀನಿ. ಹೈಟಲ್ಲಿರೋದು ಯಾವುದು ಅಂತ ನೋಡೋಕೆ ತಗೊಳೋದಲ್ಲ. ಅಲ್ಲ, ಕಂಫರ್ಟಬಲ್ ಆಗೂ ಇರಬೇಕು. ಓಕೆ ಗೈಸ್, ನೆನ್ನೆ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ. ಸೊ ನಾವು ಯಾವ ಶೂ ಸೆಲೆಕ್ಟ್ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ತೋರಿಸಿಲ್ಲ, ಸೊ ಇವಾಗ ತೋರಿಸ್ತಾ ಇದ್ದೀನಿ. ಫೈನಲ್ ಆಗಿ ಇದು ಬ್ಲ್ಯಾಕ್ ಒನ್ ತುಂಬ ಇಷ್ಟ ಆಯಿತು ನನಗೆ. ಸೊ ಬ್ಲ್ಯಾಕ್ ಒನ್ನ ಚೂಸ್ ಮಾಡಿದೆ. ಟಾನ್ ಇದು. ಆ್ಯಂಡ್ ರಾಕೇಶ್ ಶೂಸ್ ಅವ್ರು ಯಾವ್ದು ತೊಗೊಂಡ್ರು ಅಂತ ತೋರಿಸ್ತೀನಿ ಹಾಗೇನೆ. ಓಕೆ, ಇದು ರಾಕೇಶ್ದು. ಅವರು ಕೂಡ ಬ್ಲ್ಯಾಕ್ ಕಲರೇ ಚೂಸ್ ಮಾಡಿದ್ರು. ಸೊ ಇಬ್ಬರು ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡ್ವಿ. ಓಕೆ ಗೈಸ್, ಇದಾಗಿತ್ತು ನಮ್ಮ ಭೀಮನ ಅಮಾವಾಸ್ಯೆಯ ವ್ಲಾಗ್. ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾವು ಅಮೇರಿಕಾದಲ್ಲಿ ಕನ್ನಡಿಗರಾಗಿ ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿ ನಮ್ಮ ಆಚಾರ ವಿಚಾರಗಳೆಲ್ಲ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋಸ್ ನಮ್ಮ ಕಡೆಯಿಂದ ಬೇಕು ಅಂತ ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾವು ಮುಂದೆ ಬರೋ ವಿಡಿಯೋಸಲ್ಲಿ ಅದನ್ನೆಲ್ಲನೂ ಕವರ್ ಮಾಡ್ತೀವಿ. ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.